ಹಲೋ ಫ್ರೆಂಡ್ಸ್, ನಮಸ್ತೆ. ಇವತ್ತು ನಾನು ನಿಮಗೆ ಒಂದು ವ್ಯಾಲ್ಯುಬಲ್ ಪುಸ್ತಕದ ಬಗ್ಗೆ ತಿಳಿಸಲು, ಅದ್ರ ಬಗ್ಗೆ ಹೇಳಲು, ಅದರಲ್ಲಿ ಏನೇನಿದೆ ಅಂತ ನಿಮಗೆ ಎಲ್ಲ ಮನವರಿಕೆ ಮಾಡೋಣ ಅಂತ ಬಂದಿದ್ದೀನಿ. ಏನಂದರೆ ಈ ಬುಕ್ಕಲ್ಲಿ ನಮಗೆ ಭವಿಷ್ಯವನ್ನು ನಿರ್ಧರಿಸ್ಕೋಬೋದು, ಮತ್ತು ನಾವು ಭವಿಷ್ಯನ ಯಾವ ರೀತಿ ನಿರ್ಧರಿಸ್ಕೋಬೇಕು, ನಾವು ಮುನ್ನಡೆಸ್ಕೋಬೇಕು ಅನ್ನೋದನ್ನು ತುಂಬ ಚೆನ್ನಾಗಿ ಸ್ವಾಮಿ ಜಗದಾತ್ಮಾನಂದಜಿ ಅವರು ರಿಯಲ್ ಘಟನೆಗಳನ್ನೆಲ್ಲ ಆಧರಿಸಿ ಈ ಬುಕ್ ಬರೆದಿದ್ದಾರೆ. ಇದನ್ನು ಓದಿದಾಗ ನಮಗೆ ಯಾವ ರೀತಿ ಜೀವನದಲ್ಲಿ ಯಾವ್ಯಾವ ಘಟನೆ ಬರುತ್ತೆ ಅದನ್ನೆಲ್ಲ ಯಾವ ರೀತಿ ಫೇಸ್ ಮಾಡ್ಕೊಳ್ಳೋದು ಅನ್ನೋದನ್ನ ತುಂಬ ಚೆನ್ನಾಗಿ ಬರ್ತಿದ್ದಾರೆ ಫ್ರೆಂಡ್ಸ್. ನೋಡಿ, ಇದರಲ್ಲಿ ಏನಂತ, ನಿಮ್ಮಲ್ಲಿ ಅಪಾರ ಶಕ್ತಿ ಇದೆ ಅಂತ ಹೇಳಿದೆ. ಅಂದರೆ ನಾವು ಮನುಷ್ಯರು, ನಮ್ಮ ಶಕ್ತಿ, ನಮ್ಮ ದೌರ್ಬಲ್ಯಗಳು ಏನೇನು ಅಂತಲೇ ನಮಗೆ ಗೊತ್ತಿರಲ್ಲ. ಅದರಲ್ಲಿ ನಿಮಗೆ ದೌರ್ಬಲ್ಯಕ್ಕಿಂತ ಶಕ್ತಿ ತುಂಬಾ ಇದೆ ಅಂತ ತಿಳಿಸ್ತಾರೆ. ಅಂದರೆ ನೀವೇನು ಬೇಕಾದರೂ ಮಾಡ್ಬೋದು, ಸಾಧನೆ ಮಾಡ್ಬೋದು. ಮತ್ತು ರಹಸ್ಯದ ಕೀಲುಗೈ, ಏನೇನು ನಮಗೆ ಕೈಯಲ್ಲಿ ಏನೇನು, ನಮ್ಮ ಕೈಯಿಂದ ಏನೇನು ಮಾಡ್ಬೋದು, ಮತ್ತು ಸುಪ್ತ ಮನಸ್ಸಿನ ಗುಪ್ತ ನಿಧಿ ಅಂತ, ನಮ್ಮ ಒಳ ಮನಸ್ಸಿನಲ್ಲಿ ಎಂತೆಂಥ ನಿಧಿಗಳಿದೆ ಅನ್ನೋದನ್ನು, ಮತ್ತು ನಾನು ಯಾರು ಅಂತ ಹೇಳ್ತಾರೆ. ಅದನ್ನು ನಾನು ಯಾರು ಅಂದರೆ ಏನೇನು ಅಂತ ಎಲ್ಲ ತಿಳ್ಕೊಂಡು ನಾವು ಮುಂದುವರಿಯೋಕ್ಕೆ ತುಂಬಾ ಆಗುತ್ತೆ. ಮತ್ತು ಅಹಂ ಅನ್ನೋದು ಇರಬಾರ್ದು ಅನ್ನೋದು ಹೇಳ್ತಾರೆ. ದೌರ್ಬಲ್ಯಗಳ ದಾರ್ಶನಿಕರು ಅಂತ, ಶ್ರದ್ಧೆಯಿಂದ ಶಕ್ತಿ ವೃದ್ಧಿ, ಪರಂಪರೆಯ ಪರಿಮಿತಿ, ಮಕ್ಕಳ ಲಾಲನೆ ಪಾಲನೆ, ಮತ್ತು ಬಹುಜನ ಹಿತಾಯ ಅಂತ ತುಂಬಾ ಇದ್ರ ಬಗ್ಗೆ ಎಲ್ಲ ಕಂಟೆಂಟ್ ಕೊಟ್ಟಿದ್ದಾರೆ. ಇದರಲ್ಲಿ ಫಸ್ಟ್ ಮುನ್ನಡಿಯಷ್ಟು ಕೊಟ್ಟಿದ್ದಾರೆ. ಇದ್ರ ಒಳಗೆ ತುಂಬಾ ವಿಷಯಗಳು ಅಡಗಿವೆ. ಇದನ್ನು ನೀನು ಒಂದು ಸರಿ ಅಲ್ಲ, 3-4 ಸರಿ ಓದಾಗ ತುಂಬ ಚೆನ್ನಾಗಿ ಅರ್ಥ ಆಗುತ್ತೆ ಫ್ರೆಂಡ್ಸ್. ಇದು ಏನಂದರೆ, ಸ್ವಪ್ರಯತ್ನದಿಂದ ಸರ್ವತೋಮುಖ ಏಳ್ಗೆ ಸಾಧಿಸಬಲ್ಲ ಒಬ್ಬ ವ್ಯಕ್ತಿ ಈ ವಿಶ್ವದಲ್ಲಿ ಖಂಡಿತವಾಗಿಯೂ ಇದ್ದಾನೆ, ಆತ ನೀನೇ ಅಂತ ಒಬ್ಬ ರೈಟ್ರು ಅಲ್ಬರ್ಟ್ ಹಕ್ಸ್ಲಿ ಅಂತ ಒಬ್ಬರು ಹೇಳಿದ್ದಾರೆ. ಈ ಬುಕ್ಕು ಅಂದರೆ ಏನಂದರೆ, ಇದ್ರದ್ದು ಮೀನಿಂಗು ಸ್ವಪ್ರಯತ್ನದಿಂದ ಅಂದರೆ ನಾವು ಏನೇನು ಪ್ರಯತ್ನ ಮಾಡ್ತೀವಿ ಅದರಿಂದ ನಮ್ಮ ಸರ್ವತೋಮುಖ ಎಲ್ಲ ಥರದ ಏಳ್ಗೆಗಳು ಆಗುತ್ತೆ. ಅದನ್ನು ಸಾಧಿಸಬಲ್ಲ ಒಬ್ಬನೇ ಒಬ್ಬ ವ್ಯಕ್ತಿ ಅಂದರೆ ನಿನ್ನಿಂದ ಏನು ಬೇಕಾದ್ರೂ ಸಾಧನೆ ಆಗುತ್ತೆ. ನೀನು ಅದನ್ನು ಮಾಡೇ ಮಾಡ್ತೀಯ. ನಿನ್ನಲ್ಲಿ ಅಷ್ಟು ಅಪಾರವಾದ ಶಕ್ತಿ ತುಂಬಿದೆ ಅನ್ನೋದನ್ನು ಇದು ನಮಗೆ ಎಚ್ಚರಿಸಿ ನಮ್ಮನ್ನ ಮುನ್ನಡೆಸಲು ತಿಳಿಸ್ತಾರೆ ಫ್ರೆಂಡ್ಸ್. ಮತ್ತು ಇನ್ನೊಂದೇನಂತ ಅಂದರೆ, ಎದ್ದೇಳು, ನಿನ್ನ ಭವಿಷ್ಯವನ್ನು ರೂಪಿಸುವ ಸಂಪೂರ್ಣ ಜವಾಬ್ದಾರಿಯನ್ನು ನೀನೇ ಹೊತ್ಕೋ. ನಮ್ಮಪ್ಪ ಮಾಡಬೇಕಾಯಿತು, ನನಗೆ ಆಸ್ತಿ ಮಾಡಬೇಕಾಯಿತು, ನಮ್ಮಮ್ಮ ಅವತ್ತೇನೋ ಹೇಳಲಿಲ್ಲ, ನಮ್ಮಮ್ಮನಿಂದ ನಾನು ಹಿಂಗಾದೆ ಅನ್ನೋದನ್ನೆಲ್ಲ ಬಿಟ್ಬಿಡು ಫ್ರೆಂಡ್ಸ್. ನಿನ್ನ ಉತ್ತರೋತ್ತರ ಶ್ರೇಯಸ್ಸಿಗೆ ಬೇಕಾದ ಎಲ್ಲ ಶಕ್ತಿಗಳು ನಿನ್ನಲ್ಲಿ ಇದೆ. ಅಂದರೆ ನೀನು ಏನಾಗಬೇಕು ಅಂದ್ಕೊಂಡಿದ್ಯಾ ಅದನ್ನೆಲ್ಲ ನೀನು ಆಗ್ಬೋದು. ಅದನ್ನು ಪ್ರಯತ್ನ ಪಟ್ಟರೆ ನಿನ್ನಿಂದ ಹಾಗೆ ಆಗುತ್ತೆ ಅಂತ ಹೇಳ್ತಾರೆ ಫ್ರೆಂಡ್ಸ್. ಮತ್ತು ಇನ್ನೊಂದೇನಪ್ಪ ಅಂದರೆ, ಏಕಾಗ್ರತೆ, ನಿಷ್ಠೆ, ಬಿಡದ ಛಲದೊಂದಿಗೆ ಮುನ್ನುಗ್ಗಿ ಮನೋಚಾಂಚಲ್ಯವನ್ನು ಬಡಿದಬ್ಬಿಸುವ ಪ್ರಯತ್ನಶೀಲ ವ್ಯಕ್ತಿ ನೀನು ಮಾತ್ರವೇ ಅಂತಲೂ ಹೇಳ್ತಾರೆ ಫ್ರೆಂಡ್ಸ್. ಅಂದರೆ ಕಾನ್ಫಿಡೆನ್ಸು ಮತ್ತು ಏಕಾಗ್ರತೆಯಿಂದ ಏನೇ ಕೆಲಸನೂ ಬಿಡ್ದಂಗೆ ಮಾಡಿದ್ರೆ ಅದರಿಂದ ನಾವು ಸಕ್ಸಸ್ ಆಗೇ ಆಗ್ತೀವಿ ಅಂತ ವಿಲಿಯಂ ಜೇಮ್ಸ್ ಹೇಳ್ತಾರೆ. ಯಾವೇ ಆಥರ್ಗಳಿದ್ದಾರೆ, ಒಳ್ಳೊಳ್ಳೆ ಆಥರು, ಅವ್ರು ಏನೇನು ಸಾಧನೆ ಮಾಡಿರ್ತಾರೆ, ಮತ್ತು ಆ ದಿನದ ಪ್ರಾಮಾಣಿಕ ಕೆಲಸ, ಆ ದಿನದ ಪ್ರಾಮಾಣಿಕ ಚಟುವಟಿಕೆ ಮತ್ತು ಔದಾರ್ಯದ ಮಾತುಗಳು ಮತ್ತು ಸತ್ಕರ್ಮಗಳು, ಇವುಗಳನ್ನು ಬಿಟ್ಟು ಮನುಷ್ಯನ ಪ್ರಗತಿ ಉಪಾಯವು ಯಾವುದೂ ಇಲ್ಲ ಅಂತ ಹೇಳ್ತಾರೆ. ಏಕೆಂದರೆ ನಾವು ಈ ದಿನನ ನಾವು ಹೇಗೆ ಉಪಯೋಗಿಸ್ಕೋತೀವಿ ಅದ್ರ ಮೇಲೆ ನಾಳಿನ ಭವಿಷ್ಯ ರೂಪಿಸುತ್ತೆ. ನಾಳೆ ಏನಿದು ಮಾಡ್ತೋ ಅದು ನಾಡಿದನು, ಅದು ಒಂದು ದಿನದ ಒಳ್ಳೆಯ ಕೆಲಸಗಳೆಲ್ಲ ಸೇರಿ, ಸತ್ಕರ್ಮಗಳು ಸೇರಿ ನಮಗೆ ಒಳ್ಳೆ ರಿಸಲ್ಟ್ ಸಿಗುತ್ತೆ ಅಂತ ಹೇಳ್ತಾರೆ. ಅಂದರೆ ನಾವು ಏನು ಮಾಡಬೇಕು ಅಂದರೆ, ನಮ್ಮ ಪ್ರಯತ್ನ ತುಂಬಾ ಮುಖ್ಯ. ನಮ್ಮ ಪ್ರಯತ್ನ ನಾವು ಹೇಗೆ ಮಾಡ್ತೀವಿ ಅದರಿಂದನೇ ನಮ್ಮ ಭವಿಷ್ಯನ ರೂಪಿಸ್ಕೊಳ್ಳೋಕ್ಕಾಗೋದು ಅಂತ ಹೇಳ್ತಾರೆ ಸ್ವಾಮಿ.
ಸ್ವಾಮೀಜಿಯವರು ಹೇಳ್ತಾರೆ. ಸ್ವಾಮಿ ಜಗದಾತ್ಮ ಅಂತ ಇದ್ರು ರೈಟರು. ಅವರು ತುಂಬಾ ಚೆನ್ನಾಗಿ ಆಳವಾಗಿ ಅಧ್ಯಯನ ಮಾಡಿ ಮನುಷ್ಯನ ಮನಸ್ಸು ಮತ್ತು ಅವನ ಚಟುವಟಿಕೆಗಳೆಲ್ಲನ ಅಧ್ಯಯನ ಮಾಡಿಕೊಂಡು ಕರೆಕ್ಟಾಗಿ ಹೇಳಿದ್ದಾರೆ. ಮತ್ತು ಏನಂತಾರೆ, ಶಕ್ತಿಯೇ ಜೀವನ, ದುರ್ಬಲತೆಯೇ ಮರಣ, ಶಕ್ತಿಯೇ ಸೌಭಾಗ್ಯ. ಮತ್ತು ನಾನು ಯಾವಾಗಲೂ ಸ್ಟ್ರಾಂಗ್ ಅಂತ ಅನ್ಕೋಬೇಕು. ಯಾವಾಗಲೂ ನಾವು ನನ್ನಲ್ಲಿ ತುಂಬ ಅಗಾಧವಾದ ಶಕ್ತಿ ಇದೆ ಅಂತಲೂ ನಾವು ಹೇಳ್ಕೋಬೇಕು. ಚಿಂತೆ ದುಃಖಕ್ಕೆ ಮೂಲ. ದುಃಖ, ಚಿಂತೆಯಿಂದನೇ ದುಃಖ ಬರೋದು. ಆ ಚಿಂತೆ ಮಾಡದೇ ಇದ್ರೆ ದುಃಖ ಇದೆ ಅಂತಲೂ ನಮಗೆ ಗೊತ್ತಾಗಲ್ಲ. ಚಿಂತೆ ಏನಕ್ಕೂ ಮಾಡಬಾರ್ದು ನಾವು ಅಂತ. ಮತ್ತು ಫ್ರೆಂಡ್ಸ್ ಏನಂತ ಗೊತ್ತಾ, ನಿಮಗೆ ಕುದುರೆನ ಬಲಿ ಕೊಡಲ್ಲ, ಆನೆನೂ ಬಲಿ ಕೊಡಲ್ಲ ಫ್ರೆಂಡ್ಸ್, ಹುಲಿನ ಬಲಿ ಅಂತೂ ಕೊಡೋದೇ ಇಲ್ಲ. ಆದರೆ ಮೇಕೆನ ಬಲಿ ಕೊಡ್ತಾರೆ. ಅಯ್ಯೋ ವಿಧಿಯೇ ದುರ್ಬಲತೆಯನ್ನು ನಾಶಗೊಳಿಸುತ್ತದೆ. ಈ ರೀತಿ ಫ್ರೆಂಡ್ಸ್. ಮತ್ತು ಗುಲಾಮರಂತೆ ವರ್ತಿಸಲು ಕಾರಣವಾಗ್ತಾರೆ. ಈ ರೀತಿ ನಾವು ಬಲಿಷ್ಠರು, ನಮಗೆ ಎಲ್ಲ ಥರ ಕೆಲಸನೂ ಆಗುತ್ತೆ ಅಂತ ಅಂದ್ಬಿಟ್ಟು ನಾವು ಮನಸ್ಸಲ್ಲಿ ಯಾವಾಗ್ಲೂ ನನ್ನ ಕೈಲೆಲ್ಲ ಆಗುತ್ತೆ ಅನ್ನೋದನ್ನು ನಾನು ಒಂದು ಅದ್ಭುತ ಅಂತ, ನನ್ನ ಬಿಟ್ಟು ಇನ್ಯಾರೂ ಅಲ್ಲ ಅನ್ನೋದನ್ನು ಮನಸ್ಸಲ್ಲಿ ತುಂಬ ಮನವರಿಕೆ ಮಾಡಿಕೊಂಡು ನಮ್ಮ ರಕ್ತದಲ್ಲಿ ಅದು ಆಳವಾಗಿ ಉಳಿದ್ಬಿಡ್ಬೇಕು ಫ್ರೆಂಡ್ಸ್. ಆಗ ನಾವು ಏನು ಬೇಕಾದ್ರೂ ಇವತ್ತಲ್ಲ ನಾಳೆ, ನಾಳೆ ಅಲ್ಲ ನಾಡಿದ್ದು ಅದನ್ನು ಮಾಡ್ಬೋದು ಮತ್ತು ಸಾಧನೆ ಮಾಡ್ಬೋದು ಅಂತ ಫ್ರೆಂಡ್ಸ್. ಅದ್ಭುತವಾದ ಯಂತ್ರ ನಿಮ್ಮ ಮನಸ್ಸು. ಮತ್ತು ಈ ನಿಯಮವನ್ನು ಬಾಲ್ಯದಿಂದಲೇ ಸ್ವಭಾವ ಸಿದ್ಧಿಯಾಗಿ ಒಬ್ಬೊಬ್ಬರು ಸಿದ್ಧಿಸಿಕೊಂಡು ಪ್ರಯತ್ನದಿಂದ ನಾವು ಮುಂದುವರಿಬೇಕು. ಇನ್ನೊಂದು ಹೇಳ್ತಾನೆ ಅಂದರೆ, ಚಿತ್ರಗುಪ್ತನಿದ್ದಾನೆ ಎಚ್ಚರಿಕೆ. ಅಂದರೆ ನಾವೇನಾರು ಒಂದು ತಪ್ಪು ಮಾಡಿದ್ರೆ ಬೇರೆಯವ್ರಿಗೆ ಈ ತಪ್ಪು ಮಾಡಿಲ್ಲಪ್ಪ ಅಂತ ಹೇಳ್ಬೋದು. ಬಟ್ ಆದರೆ ನಮ್ಮ ಮನಸ್ಸಿಗೆ ಗೊತ್ತಿರುತ್ತೆ ನಾವು ಏನು ತಪ್ಪು ಮಾಡಿದ್ವಿ, ಏನು ತಪ್ಪು ಮಾಡಿಲ್ಲ ಅಂತ ಫ್ರೆಂಡ್ಸ್. ಮತ್ತು ಅಗಸನಾದ ಅರಸುಪುತ್ರ ಅಂದರೆ, ಅಗಸ ಅಂದರೆ ಬಟ್ಟೆ ಹೊಲಿಯೋನು. ಅರಸುಪುತ್ರ ಅಂದರೆ ಅಗಸನಿಗೆ ಒಬ್ಬ ಮಗು ಸಿಕ್ಕಿರುತ್ತೆ, ಅವನು ರಾಜನ ಮಗ. ಅವನ ಹತ್ರ ಬೆಳೆದು ಅವ್ನು ಬಟ್ಟೆ ಒಗೆಯೋದು ನೋಡೋದು, ಬಟ್ಟೆ ತೊಗೊಂಡು ಬರೋದು, ಕಾಲುವೆಗೆ ಹೊಳೆಗೆಲ್ಲ ಹೋಗೋದು ಎಲ್ಲ ನೋಡಿ ಏನು ಮಾಡ್ತಾನೆ, ಅವನು ಬಟ್ಟೆ ಒಗೆಯೋದೆಲ್ಲ ಕಲ್ತ್ಕೊಂಡು ರಾಜನ ಮಗ ಏನಾಗ್ತಾನೆ, ಅವನು ಅರಸು ಆಗ್ತಾನೆ. ವ್ಯಕ್ತಿತ್ವ ಚಿತ್ರ. ನಮ್ಮ ಮನಸ್ಸು ಮತ್ತು ನಾವು ಯಾವ ರೀತಿಯ ವ್ಯಕ್ತಿತ್ವನ ನಾವು ರೂಪಿಸ್ಕೋಬೇಕು. ಮತ್ತು ಓದೋ ಟೈಮಲ್ಲಿ ಫ್ರೆಂಡ್ಸ್, ಅಪ್ಪ ಅಮ್ಮದಿರು ಮಕ್ಕಳಿಗೆ ಯಾವ ರೀತಿ ಸಹಾಯ ಮಾಡಬೇಕು, ಅವ್ರನ್ನ ಯಾವ ರೀತಿ ತಿಳ್ಕೊಬೇಕು, ಮತ್ತು ಅವ್ರನ್ನ ಹರ್ಟ್ ಮಾಡ್ದಂಗೆ ನೀನು ಮಾಡ್ತೀಯಪ್ಪ ಮಾಡು ಅಂತಾಗ, ಅವ್ನು ತಪ್ಪು ಮಾಡ್ದಂಗೆ ಅದನ್ನು ನೀನು ತಪ್ಪು ಅನ್ನೋದನ್ನ ತಪ್ಪು, ಈ ಥರ ಅಲ್ಲ ಈ ಥರ ಹೋಗು ಅಂತ ಒಳ್ಳೆ ದಾರಿಗೆ ತೋರಿಸೋ ಅಂಥದ್ದನ್ನೆಲ್ಲ ಫ್ರೆಂಡ್ಸ್, ತಂದೆ ತಾಯಿಗಳು ಅವ್ರನ್ನ ಹೇಗೆ ಮುಂದೆ ಬರಂಗೆ ಮಾಡ್ಬೋದು ಅನ್ನೋದನ್ನೆಲ್ಲ ಬುಕ್ಕಲ್ಲಿ ತುಂಬ ಚೆನ್ನಾಗಿ ಬರೆದಿದ್ದಾರೆ ಫ್ರೆಂಡ್ಸ್. ಮತ್ತು ಏನಂತ, ಎಂಥ ಅದ್ಭುತವಾದ ಟೈಪ್ ರೆಕಾರ್ಡ್ ನಮ್ಮ ಮನಸ್ಸು. ಇದು ಎಷ್ಟೊಂದು ಸೂಕ್ಷ್ಮ ವಿಷಯಗಳನ್ನು ಅದು ಸಂಗ್ರಹಿಸುತ್ತದೆ. ಅದು ಒಳ್ಳೆಯ ಭಾವಚಿತ್ರ ಗ್ರಾಹಕನಾದ ಕ್ಯಾಮರಾ ಕೂಡ ಹೌದು. ಕೇವಲ ಧ್ವನಿ ಮತ್ತು ಚಿತ್ರಗಳನ್ನು ಮಾತ್ರ ಸಂಗ್ರಹಿಸುವುದಿಲ್ಲ, ವಿವಿಧ ರುಚಿ, ಸ್ಪರ್ಶ ಮತ್ತು ವಾಸನೆಗಳ ಅನುಭವವನ್ನು ವ್ಯವಸ್ಥಿತ ರೀತಿಯಲ್ಲಿ ಸಂಗ್ರಹಿಸಿಬಿಡುತ್ತದೆ. ಇಷ್ಟೆಲ್ಲ ನಮ್ಮ ಮನಸ್ಸು ಮಾಡುತ್ತದೆ. ಮತ್ತು ಎಲ್ಲರೂ ಸೇರಿಕೊಂಡು, ದೇವತೆಗಳೆಲ್ಲ ಸೇರಿಕೊಂಡು ಈ ಅಮೃತವಾದ ವಿಷಯನ ಎಲ್ಲಿ ಬಚ್ಚಿಡೋಣ ಅಂತ ಮಾತಾಡ್ಕೋತಾ ಇರ್ತಾರಂತೆ. ಆವಾಗ ಒಬ್ಬರಂತಾರಂತೆ ಸಮುದ್ರದ ಆಳುಗಳಿಗಿಡೋಣ ಅಂತಾರಂತೆ, ಒಬ್ಬ ಮರದ ತುದಿ ಮೇಲೆ ಇಡೋಣ ಅನ್ಕೋತಾರಂತೆ. ಆದರೆ ಒಬ್ಬ ಜ್ಞಾನಿ ಹೇಳ್ತಾರಂತೆ, ಒಬ್ಬ ಮನುಷ್ಯನ ಮನಸ್ಸಿನಲ್ಲಿಡೋಣ ಅಂತ. ಅಂದರೆ ಆ ಮನಸ್ಸು ಅಷ್ಟು ಅದ್ಭುತವಾದ ವಿಷಯಗಳನ್ನು ಸಂಗ್ರಹಣೆ ಮಾಡುತ್ತೆ, ಅದು ಅಷ್ಟು ಬಚ್ಚಿಟ್ಕೊಂಡು ಇರುತ್ತೆ. ಮತ್ತು ನಮ್ಮ ಮೆದುಳನ್ನು ಯಾರೂ ಅದರದ ಪವರ್ನ ಇಲ್ಲಿ ತನಕನೂ ಅದರ ಪವರ್ನ ಯಾರೂ ಕಂಡುಹಿಡಿಯಕ್ಕಾಗಿಲ್ವಂತೆ ಫ್ರೆಂಡ್ಸ್. ಆ ಮೆದುಳು ಅಷ್ಟು ಶಕ್ತಿಯುತವಾದ ಅಂತೆ, ಅದು ತುಂಬ ಅದ್ಭುತವಾದಗಳನ್ನು ಮಾಡ್ತದಂತೆ. ನಾವು ಹುಟ್ಟಿದಾಗಿನಿಂದ ನಾವು ಇರೋ ತನಕನೂ ನಮ್ಮ ಅನುಭವಗಳೆಲ್ಲ ನೆನಪಲ್ಲಿ ಇಟ್ಕೊಂಡಿರುತ್ತೆ. ಮತ್ತು ನಾವು ಏನಾರು ಓದಿದಾಗ, ಏನಾರು ಹೇಳಿದಾಗ, ಅಥವಾ ರೋಡಲ್ಲಿ ಹೋಗ್ಬೇಕಾದ್ರೆ ಕಿವಿಗೆ ಒಂದು ವರ್ಡ್ ಬಿದ್ರೂ ಫ್ರೆಂಡ್ಸ್, ಅದು ನಮ್ಮ ಕಿವಿಲಿ ಗುಯ್ಗುಟ್ಟಿರುತ್ತೆ, ಮನಸ್ಸನ್ನು ಹಾಳಕ್ಕೆ ಹೋಗಿರುತ್ತೆ. ಅಂದರೆ ಆ ಮನಸ್ಸು ಅಷ್ಟು ಅದ್ಭುತವಾದದ್ದು. ಅಂದರೆ ಮನುಷ್ಯ ನೀನು ಎಲ್ಲ ಮಾಡ್ಬೋದು, ಮನುಷ್ಯನಿಗೆ ದೇವರು ಎಲ್ಲ ಕೊಟ್ಟಿದ್ದಾನೆ, ನೀನು ಏನು ಬೇಕಾದರೂ ಆಗ್ಬೋದು. ಇವತ್ತು ಒಬ್ಬ ಟೈಲರ್ ಮಗ ದೊಡ್ಡ IAS ಆಫೀಸರು ಆಗ್ಬೋದು. ಅಂದರೆ ಪ್ರಯತ್ನನೇ ಮುಖ್ಯ. ನಿಮ್ಮ ಪ್ರಯತ್ನ ಯಾವ ರೀತಿ ಇರುತ್ತೆ ಆ ರೀತಿ ನೀವು ನಿಮ್ಮ ಜೀವನನ ಕಟ್ಕೋಬೋದು. ಆ ಪ್ರಯತ್ನ ಮಾಡಬೇಕಾದ್ರೆ ತಂದೆ ತಾಯಿಗಳು ಅವ್ರಿಗೆ ಯಾವ ರೀತಿ
ಸಾಥ್ ಕೊಡಬೇಕು ಅನ್ನೋದನ್ನೆಲ್ಲ ಈ ಬುಕ್ಕಲ್ಲಿ ತುಂಬ ಆಳವಾಗಿ ನಾವು ದೊಡ್ಡವರು ಇಷ್ಟೊಂದು ವಿಷಯಗಳನ್ನೆಲ್ಲ ತಿಳ್ಕೊಂಡಿರಲ್ಲ, ಬೇರೆ ಬುಕ್ಕಿಂದ ಓದಿದಾಗೂ ಸಿಗಲ್ಲ. ಅದನ್ನು ಮತ್ತು ಪ್ರತಿಯೊಬ್ಬರು ತಿಳ್ಕೊಬೇಕಾದ ವಿಷಯಗಳು ಈ ಬುಕ್ಕಲ್ಲಿ ತುಂಬಾ ಇದೆ ಫ್ರೆಂಡ್ಸ್. ಇದನ್ನು ಓದ್ಬಿಟ್ಟು ನನಗೆ ಕಾಮೆಂಟ್ ಹಾಕಿ ಯಾವ ರೀತಿ ಅಂತ ತಿಳಿಸಿ ಫ್ರೆಂಡ್ಸ್. ಮತ್ತು ಲೈಕ್ ಕೊಡಿ. ಇದನ್ನು ನೀವು ಕೇಳ್ತಾ ಇರೋದಕ್ಕೆ ತುಂಬ ಥ್ಯಾಂಕ್ ಯು ಫ್ರೆಂಡ್ಸ್. ಇದನ್ನು ಯಾವ ರೀತಿ ಅನ್ನೋದನ್ನು ನನಗೆ ತಿಳಿಸಿ ಫ್ರೆಂಡ್ಸ್. ಮತ್ತು ಇನ್ನೂ ತುಂಬಾ ಪ್ರಯೋಜನಗಳಿದೆ. ನಾನು ಸ್ವಲ್ಪ ಹೇಳ್ತಾ ಇದ್ದೀನಿ ನಿಮಗೆ ಒಂದು ಸ್ವಲ್ಪ ಕಂಟೆಂಟ್, ಏಕೆಂದರೆ ನನಗೆ ಈ ಬುಕ್ ಕಂಡ್ರೆ ತುಂಬ ಇಷ್ಟ ಫ್ರೆಂಡ್ಸ್. ನಾನು ಇದನ್ನು 10th ಇದ್ದಾಗ, ಅಂದರೆ 10th ಆದಮೇಲೆ ರಜದಲ್ಲಿ ಸಿಕ್ತು ನನಗೆ. ಅಲ್ಲಿಂದನೂ ಸ್ವಲ್ಪ ನನಗೆ ಇದು ಗೈಡ್ ಥರನೇ ನನಗೆ ವರ್ಕ್ ಮಾಡಿದೆ. ನಾನು ಎಷ್ಟು ಕೆಲಸ ಮಾಡ್ತೀನಿ, ಒಂದು ತೋಟದಲ್ಲಿ ಕೆಲಸ ಮಾಡ್ತೀನಿ, ಟೈಲರಿಂಗು, ಪಾರ್ಲರ್ ಎಲ್ಲ ಇಟ್ಟಿದ್ದೆ. ಅಂದರೆ ನನಗೆ ಇದ್ರದ್ದು ಇನ್ಸ್ಪಿರೇಷನ್ ಅಂದರೆ ಇದರಿಂದನೇ ಫ್ರೆಂಡ್ಸ್. ನನಗೆ ನಾನು ಒಂದೊಂದ್ಸರಿ ಅನ್ಕೋತೀನಿ, ಏನಪ್ಪ ಇಷ್ಟೊಂದು ಕೆಲಸ ಮಾಡ್ತೀನಿ ಅಂದರೆ ನನಗೆ ಇದ್ರದ್ದು ವಿಷಯಗಳು ಆಳವಾಗಿ ಬೇರೂರಿದೆ ಫ್ರೆಂಡ್ಸ್. ನಾನು ಯಾವಾಗಲೂ ಮನೇಲಿ ಹೇಳ್ತಿರ್ತಾರೆ, ಏನಕ್ಕೆ ಯಾವಾಗಲೂ ಏನಾರು ಮಾಡಬೇಕು ಅಂತ ಅಂದರೆ ನನ್ನನ್ನು ಅಷ್ಟು ಚೈತನ್ಯದ ಭುಗಿಲಾಗಿ ಈ ಬುಕ್ಕು ನನ್ನನ್ನು ಸೃಷ್ಟಿದೆ ಫ್ರೆಂಡ್ಸ್. ನನಗೆ ಇದನ್ನು ನಾನು ತುಂಬಾ ಇಷ್ಟಪಡ್ತೀನಿ. ಇದನ್ನು ನಾನು ದೇವ್ರ ಥರ ಕೈ ಮುಗಿದು ನನ್ನ ಜೀವನದಲ್ಲಿ ಒಂದು ಮಹತ್ವದ ಗುರಿ ಸಾಧನೆ ಮಾಡೋಕ್ಕೆ, ಏನಪ್ಪ ಇವಳು ಒಬ್ಬಳು ಮಹಾತಾಯಿ ಎಲ್ಲ ಮಾಡ್ತಾಳೆ ಅನ್ನೋದನ್ನು ಬಾಯಿಂದ ಕೇಳಿದ್ದೀನಿ ಫ್ರೆಂಡ್ಸ್. ಅಷ್ಟನ್ನು ಮಾಡೋಕ್ಕೆ ಈ ಬುಕ್ಕೇ ಇನ್ಸ್ಪಿರೇಷನ್ ಫ್ರೆಂಡ್ಸ್. ನೀವುಗಳು ಇದನ್ನೆಲ್ಲ ಓದಿ ಒಂದು ಮನೆಯಿಂದ ಒಂದು ರೋಡು, ಮತ್ತು ಒಂದು ಏರಿಯಾ, ಆಮೇಲೆ ಒಂದು ರಾಜ್ಯ, ಆಮೇಲೆ ಇಂಡಿಯಾ, ಇದರಿಂದ ಎಲ್ಲ ಮನುಷ್ಯರು ತಿಳ್ಕೊಂಡು ನಮ್ಮ ದೇಶದ ಅಭಿವೃದ್ಧಿಗೆ ಇದರಿಂದ ಕಾರಣಗಳು ಆಗುತ್ತೆ ಫ್ರೆಂಡ್ಸ್. ಮತ್ತು ಇದರಿಂದ ಅನುಭವಗಳನ್ನೆಲ್ಲ ದೊಡ್ಡವರಿಂದ ಕೇಳಿಕೊಂಡು ಚರ್ಚೆ ಮಾಡ್ತಾ ತಿಳ್ಕೊಂಡಾಗ ನಾವು ತುಂಬಾ ಸಾಧನೆ ಮಾಡ್ಬೋದು. ಅಂದರೆ ಏನು ಬೇಕು, ನಮ್ಮಲ್ಲಿರೋ ಶಕ್ತಿನ ನಾವು ಉಪಯೋಗಿಸ್ಕೋಬೋದು. ಅದಕ್ಕೆ ನನಗೆ ಈ ಬುಕ್ಕು ತುಂಬಾ ಇಷ್ಟ ಫ್ರೆಂಡ್ಸ್. ಮತ್ತು ಏನಂತ, ಬಂದೊದಗುವ ಎಂಥ ಜಟಿಲ ಸನ್ನಿವೇಶಗಳನ್ನು ಅಪಾರ ಎದೆಗಾರಿಕೆಯಿಂದ ಮೆಟ್ಟಿ ನಿಂತೆ ಎಂದಾದರೆ ಭವಿಷ್ಯದಲ್ಲಿ ಯಾವುದೇ ದುರ್ಗಮ ಪರಿಸ್ಥಿತಿಯನ್ನು ನೀನು ಯಶಸ್ವಿಯಾಗಿ ಖಂಡಿತವಾಗಿಯೂ ಎದುರಿಸಬಲ್ಲೆ ಅಂತ ಹೇಳ್ತಾರೆ ಫ್ರೆಂಡ್ಸ್. ನಿಮ್ಮ ಮನಸ್ಸು ಕಸದಿಂದ ರಸವನ್ನು ಗ್ರಹಿಸಿ ನರಕ ಯಾತನೆಯನ್ನು ಕೂಡಿಸಿದೆ, ಅಥವಾ ಕಸದಿಂದ ರಸವನ್ನು ಸೃಷ್ಟಿಸಿ ಸ್ವರ್ಗ ಸುಖವನ್ನು ಉಣಿಸಿದೆ. ಜೋಗಿ ಅಂದರೆ ನಮ್ಮ ಮನಸ್ಸು ಒಳ್ಳೆಯವ್ರನ್ನಾಗೋ ಪರಿಮಳಿಸುತ್ತೆ, ನಮ್ಮನ್ನು ಕೆಟ್ಟವರಾಗಿನೂ ಪರಿಮಳಿಸುತ್ತೆ ಫ್ರೆಂಡ್ಸ್. ಹಂಗಾಗಬಾರ್ದು ಅಂತ ಇಲ್ಲಿ ಯಾವ ರೀತಿ ನಡಿಬೇಕು ಅನ್ನೋದನ್ನು ತಿಳಿಸಿದ್ದಾರೆ ಫ್ರೆಂಡ್ಸ್. ಯಾವುದೇ ಮಹತ್ಕಾರ ದಿಢೀರೆಂದು ಆಗಲಾರದು, ಸದಾ ಆಲೋಚನೆಗಳಿಂದಲೇ ಸತ್ಕಾರ್ಯಗಳಾಗುವುದು. ನೀನು ಸದಾ ಉದಾತ್ತ ವಿಚಾರಗಳನ್ನು ಗ್ರಹಿಸುತ್ತಿದ್ದಲ್ಲಿ, ಅವುಗಳನ್ನೇ ಅನುಸರಿಸಿ ಅನುಕ್ಷಣವು ಮೆಲುಕು ಹಾಕುತ್ತಿದ್ದಲ್ಲಿ ಖಂಡಿತವಾಗಿ ಮಹತ್ಕಾರದ ಸಾಮರ್ಥ್ಯ ನಿನ್ನಲ್ಲಿ ಪುಟಿದೇಳುತ್ತದೆ ಅಂತ ಬರೆದಿದ್ದಾರೆ ಫ್ರೆಂಡ್ಸ್. ಮತ್ತು ರಹಸ್ಯದ ಕೈಯಲ್ಲಿ ನಿಮ್ಮ ಕೈಲೇ ಇದೆ, ನೀನೇನು ಬೇಕಾದರೂ ಸಾಧನೆ ಮಾಡ್ಬೋದು, ಅದನ್ನು ಪ್ರಯತ್ನ ಪಡಬೇಕು. ಒಬ್ಬ ಮನುಷ್ಯ ಇರ್ತಾನೆ, ಅವನು ಬೆಳಿಗ್ಗೆಯಿಂದ ಸಾಯಂಕಾಲ ಗಂಟ ಅವನು ಆಫೀಸ್ಗೆ ಹೋಗಿ ಕೆಲಸ ಮಾಡ್ಕೊಂಡು ಬಂದು ಸಾಯಂಕಾಲ ನಗ್ನಗ್ನ ಇಟ್ಕೊಂಡು ಒಂದು ಹಾಫ್ ಆನ್ ಅವರ್ ರೆಸ್ಟ್ ತೊಗೊಂಡು ಅವಾಗಲೂ ಒಂದು ಎಕ್ಸಾಮ್ ಕಟ್ಟಿ ಪಾಸ್ ಮಾಡ್ತಾನೆ, ಇನ್ನೊಂದು ಎಕ್ಸಾಮ್ ಕಟ್ಟಿ ಅದರಲ್ಲೂ ತೇರ್ಗಡೆ ಆಗ್ತಾರೆ. ಇದನ್ನೆಲ್ಲ ಏನಕ್ಕೆ, ಹೇಗೆ ನಿಮಗೆ ಅಂದರೆ ಏನೂ ಇಲ್ಲ, ಅದ್ಭುತವಾದನ್ನು ಸಾಧಿಸುವ ಗುಣ ನಮ್ಮಲ್ಲಿರಬೇಕಾದ್ರೆ ನಾವು ಸಾಧಿಸ್ಬೇಕದು ಅಷ್ಟೇ ಅಂತ ಹೇಳ್ತಾರಂತೆ. ಹಾಗೆ ಸೊ ಈ ನಮ್ಮ ವಿವೇಕಾನಂದರ ಸ್ವಾಮೀಜಿಯವರು ಅಂಥ ದೊಡ್ಡ ವ್ಯಕ್ತಿ, ಅವ್ರನ್ನ ಇನ್ಸ್ಪಿರೇಷನ್ ತಗೊಂಡು ಇದನ್ನು ಬರೆದಿದ್ದಾರೆ ಫ್ರೆಂಡ್ಸ್. ದಿವ್ಯ ಪ್ರತಿಭೆಯ ಭವ್ಯತೆ ನಮ್ಮಲ್ಲಿ ಇರುತ್ತೆ. ಮಲಗಿದಾಗ ಚೈತನ್ಯದಡಿಗೆ, ಮಲಗಿದಾಗೂ ನಮಗೆ ಮಲಗಬೇಕಾದ್ರೂ ಒಳ್ಳೊಳ್ಳೆ ಸುಪ್ತ ಮನಸ್ಸಿಗೆ ಒಳ್ಳೊಳ್ಳೆ ವಿಚಾರಗಳು ಕೊಟ್ಟಾಗ ಸುಪ್ತ ಮನಸ್ಸಿನಲ್ಲಿ ಈ ವಿಚಾರಗಳೆಲ್ಲ ಇರುತ್ತೆ. ಸುಧಾರಣೆಯಾದ ಸೋಪಾನ, ಸತ್ಯಾನ್ವೇಷಣೆ ಅಂತ ಎಲ್ಲ ಹೆಡ್ಡಿಂಗ್ಸ್ ಎಲ್ಲ ತುಂಬ ಇದೆ ಫ್ರೆಂಡ್ಸ್. ಮತ್ತು ಇದ್ರದ್ದು ಸೆಕೆಂಡ್ ಎಡಿಷನ್ನು ಇದೆ, ಬದುಕಲು ಕಲಿಯಿರೋದು. ಫಸ್ಟ್ ಮತ್ತು ಸೆಕೆಂಡ್ ಎಡಿಷನ್ನ ನೀವು ಒಂದು 3 ಸರಿ ಓದ್ಬಿಟ್ರೆ ನಾವು ಜೀವನದಲ್ಲಿ ಬೇರೆ ಯಾವ ಬುಕ್ ಹೋದರೂ ಇದೇ ಇನ್ಸ್ಪಿರೇಷನ್ನ ತೊಗೊಂಡು ಅವರು ಬರೆದಿರ್ತಾರೆ ಅಂತ ಗೊತ್ತಾಗ್ಬಿಡುತ್ತೆ ಫ್ರೆಂಡ್ಸ್. ಇದನ್ನು ತಿಳ್ಕೊಂಡು ನೀವು ಆಳವಾದ ಅಧ್ಯಯನ ಮಾಡಿಕೊಂಡು ಮನಸ್ಸಿನಲ್ಲಿ ಮನನ ಆಗಿಬಿಡ್ಬೇಕು. ನಮ್ಮ ಬ್ರೈನಲ್ಲಿ ಅದು ಅಚ್ಚೊತ್ತು ಬಿಟ್ಟರೆ ನಾವು ಎಲ್ಲೇ ಹೋದರೂ ಹೇಗೆ ಇದ್ದರೂ ಅದನ್ನು ಜಯಿಸ್ಕೊಂಡು ಬರ್ಬೋದು. ಸೊ ನೋಡಿದ್ರಲ್ಲ ಫ್ರೆಂಡ್ಸ್, ಈ ಬುಕ್ಸಲ್ಲಿ ಎಂತೆಂಥ ಮಹತ್ವವಾದ ವಿಷಯ ಎಲ್ಲ ಅಡಗಿದೆ ಅಂತ. ಇದನ್ನು ನಮ್ಮ ಜೀವನದಲ್ಲಿ ಅಳವಡಿಸ್ಕೊಂಡ್ರೆ ಎಷ್ಟೊಂದು ಉಪಯೋಗ ಆಗುತ್ತೆ. ಮತ್ತು ನಾವು ಏನಾದರೂ ಸಾಧನೆ ಮಾಡಬೇಕಾದ್ರೆ ಈ ಬುಕ್ಕಲ್ಲಿರೋ ವಿಷಯದಿಂದ ನಾವು ತುಂಬಾ ಕಲಿಬೋದು. ಸೊ ನನ್ನ ವಿಡಿಯೋ ನೋಡಿದ್ದಕ್ಕೆ ತುಂಬ ಥ್ಯಾಂಕ್ಸ್ ಫ್ರೆಂಡ್ಸ್.